ಚಾದ್ ದೇಶದ ಮರುಭೂಮಿಯಲ್ಲಿ ಸಿಕ್ಕಿದ್ದ ಪಳೆಯುಳಿಕೆ ಅಧ್ಯಯನದಿಂದ ಮೊದಲು ನೇರ ನಡೆದ ಏಪಿಲ್ಲವೇ ನರವಾನರ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಪ್ರೊಫೆಸರ್ ಮೈಕಲ್ ಬ್ರೂನೆಟ್ ಅವರ ತಂಡವು 2001ರಲ್ಲಿ ಚಾದ್ ದೇಶದ ಡಿಜುರಬ್ನಲ್ಲಿ ಈ ಪಳೆಯುಳಿಕೆ ಪತ್ತೆ ಮಾಡಿತ್ತು. 70 ಲಕ್ಷ ವರ್ಷ ಹಳೆಯ ಪಳೆಯುಳಿಕೆ ಇದು. ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ 2 ದಶಕಗಳ ನಾನಾ ಅಧ್ಯಯನದ ಬಳಿಕ ಇದರ ಸ್ಪಷ್ಟ ಚಿತ್ರಣ ಲಭ್ಯವಾಗಿದೆ. ಇದನ್ನು ಸೆಹಲಂಥ್ರೋಪಸ್ ಟಡೆನ್ಸಿಸ್ ಎಂದು ಕರೆಯಲಾಗಿದೆ. ಇದು ಮಾನವನ ಮೂಲವಾಗಿ ನೇರ ಕೈಬೀಸಿ ಕಾಲುಗಳಿಂದ ನಡೆದ ನರವಾನರ ಎಂಬುದು ಸ್ಪಷ್ಟಗೊಂಡಿದೆ. 3D ಇಮೇಜಸ್ ತಂತ್ರಜ್ಞಾನ ಬಳಸಿ ಈ 70 ವರ್ಷಗಳ ಹಳೆಯ ಪಳೆಯುಳಿಕೆಯೇ ನಮ್ಮ ಮುತ್ತಜ್ಜನ ಮುತ್ತಾತ ಎಂಬುವ ತೀರ್ಮಾನಕ್ಕೆ ಬರಲಾಗಿದೆ. ಇಲ್ಲಿಯವರೆಗೆ ಅತಿ ಹಳೆಯ ಮಾನವನ ವಿಕಾಸದ ಕೊಂಡಿ ಎಂದು ಆರ್ಡಿಪಿಥಿಕಸ್ ಏಪ್ ಎಂದು ತಿಳಿಯಲಾಗಿತ್ತು. ಈಗ ಅದು ಸೆಹಲಂಥ್ರೋಪಸ್ಗೆ ಬದಲಾಗಿದೆ.